ಇಲ್ಲಿಂದ ನಾವು ವೀರಭದ್ರ ದೇವಸ್ಥಾನದಿಂದ ಇನ್ನ ಮುಂದಿನ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಸುಮಾರಾಗಿ ಮಧ್ಯರಾತ್ರಿ 12 ಗಂಟೆ ಆಗಿದೆ ಟೈಮ್. ಇವಾಗ ಇಲ್ಲಿಂದ ನಾವು ಈ ಕತ್ತಲದ ಒಂದು ಇದರಲ್ಲಿ ಇಲ್ಲಿವರೆಗೆ ಆಂಜನೇಯ ದೇವಸ್ಥಾನ ಮುಗಿಸ್ಕೊಂಡ್ ಬಂದಿದ್ವಿ. ವೀರಭದ್ರ ದೇವಸ್ಥಾನ ಮುಗಿತು. ಇನ್ನು ಇಲ್ಲಿಂದ ಈ ಮಹಾದ್ವಾರ ಕಾಣುವಂಥದ್ದು ಮೊದಲನೇ ದ್ವಾರ. ಇದರಲ್ಲಿ ಹಿಡ್ಕೊಂಡು ಕೊನೆ ದ್ವಾರ ಕೈಲಾಸ ಗಂಟೆಯನ್ನು ನಾವು ಹೋಗಿ ದರ್ಶನ ಮಾಡ್ಕೋತೀವಿ, ಅದು ಕೊನೆಯದು. ಅದೇ ರೀತಿಯಾಗಿ ಇಲ್ಲಿ ಹಾದಿ ಒಳಗೆ ಎಷ್ಟೋ ಭಕ್ತರು ರಾತ್ರಿ ನಡ್ಕೋತ ಹೋಗ್ಬೇಕಾದ್ರೆ ಕತ್ತಲೆ ಒಳಗಾಗಿರ್ಬೋದು, ಹರಕೆ ರೂಪವಾಗಿ ಇಲ್ಲಿ ಕೆಲವೊಂದಷ್ಟು ಗಿಡಗಳಿಗೆ ತಾವು ತಂದಂತ ಹರಿಕೆ ಗಂಟೆಗಳನ್ನು ಕಟ್ತಾರೆ. ಅದನ್ನು ನೋಡ್ಲಿಕ್ಕೆ ಇಲ್ಲಿ ಸಿಗ್ತದೆ. ರಾತ್ರಿ ಆಗೋದ್ರಿಂದ ನಾವು ಸ್ವಲ್ಪ ಬ್ಯಾಟ್ರಿ ನೋಡ್ಕೊಂಡು ಮಾಡಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಮುಂದೆ ಬರ್ತಾ ಇಲ್ಲಿ ಅಂಬ್ಲಿ ಹಳ್ಳ ಅಂತ ಕರೀತಾರೆ, ಅಲ್ಲಿ ಮಹಾಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ. ರಾತ್ರಿ ಆಗ್ಲಿ 24 ತಾಸು ಇಲ್ಲಿ ಮಹಾಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ. ಭಕ್ತರು ಇಲ್ಲಿ ಮಹಾಪ್ರಸಾದವನ್ನು ಮಾಡಬೇಕಾದ್ರೆ ಮೊದಲು ಅನ್ನಪೂರ್ಣೇಶ್ವರಿ ಇಲ್ಲಿ ಒಂದು ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. 24 ತಾಸು ಬರುವಂತ ಭಕ್ತಾದಿಗಳು ಇಲ್ಲಿ ಮೊದಲು ಆ ದೇವಿಗೆ ನಮಸ್ಕಾರ ಮಾಡಿ, ಅದೇ ರೀತಿ ತಮ್ಮಂತ ಕಾಣಿಕೆಯನ್ನ ತಮ್ಮಲ್ಲಿರುವಂತಹ ತನುಮನವನ್ನು ಅರ್ಪಿಸಿ ಇಲ್ಲಿ ಪ್ರಸಾದವನ್ನು ಮಾಡ್ತಾರೆ. ಅಷ್ಟಲ್ಲ, ಎಷ್ಟೋ ಭಕ್ತರು ಇಲ್ಲಿ ರಾತ್ರಿ ಆಗೋದ್ರಿಂದ ಇಲ್ಲಿ ಎಷ್ಟೋ ಜನ ವಿಶ್ರಾಂತಿಯನ್ನ ಪಡೆದುಕೊಂಡು ಇಲ್ಲಿ ರಾತ್ರಿಯ ವಾಸ್ತವ ಹೂಡಿ ಅಂದ್ರೆ ಮಲ್ಕೊಂಡು ಇಲ್ಲಿಂದ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಮುಂದಿನ ಪ್ರಯಾಣವನ್ನು ಬೆಳೆಸ್ತಾರೆ. ಅದೇ ರೀತಿಯಾಗಿ 24 ತಾಸು ಈ ಯಾತ್ರೆ ಮುಗಿಯುವವರೆಗೆ ಇಲ್ಲಿ ಭಕ್ತರಿಗೆ ಅನುಕೂಲ ಮಾಡಿರ್ತಾರೆ. ಮಲಗಲಿಕ್ಕೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆಗಳನ್ನು ತುಂಬಾ ಮಾಡಿರ್ತಾರೆ. ಇಲ್ಲಿ ಬಹಳ ಉತ್ತಮ. ಯಾಕಂದ್ರೆ ಇಲ್ಲೂ ಮಲಗಲಿಕ್ಕೆ ನೋಡ್ರಿ, ರೋಡ್ ಮೇಲೆ ಯಾವ ರೀತಿ ಭಕ್ತರು ಎಲ್ಲ ಮಲಗಿದ್ದಾರೆ ಅಂದ್ರೆ ಈ ಮಧ್ಯರಾತ್ರಿ ಆಗೋದ್ರಿಂದ ಇಲ್ಲಿ ಮಲಗಿ ಬಿಟ್ಟು ಸುಮಾರು 2-2.5 ಗಂಟೆವರೆಗೆ ಮಲಗಿ ದನಿ ಹಾರಿಸಿಕೊಂಡು ಇಲ್ಲಿಂದ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಯಾಕಂದ್ರೆ ಮುಂದೆ ಅಲ್ಲಿ ನಿರ್ಗಮತವಾದಂತಹ ಒಂದು ಭೀಮನ ಕೊಳ್ಳದಲ್ಲಿ ಇಳಿಬೇಕಾದ್ರೆ ತೊಂದರೆ ಆಗ್ತದೆ ತಿಳ್ಕೊಂಡು ಜನ ಇಲ್ಲೇ ತಾವು ಏನ್ ಮಾಡ್ತಾರೆ ಅಂದ್ರೆ 1-2 ತಾಸು 3 ತಾಸು ವಿಶ್ರಾಂತಿಯನ್ನು ಮಾಡ್ತಾರೆ. ಯಾಕಂದ್ರೆ 3 ಗಂಟೆ ಮುಂದೆ ಈ ತಂಪಾದ ವಾತಾವರಣ, ಅದೇ ರೀತಿಯಾಗಿ ಗಿಡಗಳಲ್ಲಿರುವಂತಹ ಇಬ್ಬನಿ ಆಗಿರ್ಬೋದು ಬೆಳೆಯೋದ್ರಿಂದ ಇದಾಗ್ತದೆ. ಅದೇ ರೀತಿಯಾಗಿ ನಾವು ಅಲ್ಲಿ ವಿಶ್ರಾಂತಿಯನ್ನು ಪಡ್ಕೊಂಡಿದ್ದೀವಿ. ನಾವು ಮುಂದೆ ಎದ್ದು ಇಲ್ಲಿಂದ ನಾವು ಬೆಳಗಿನ ಮುಂದೆ ಸುಮಾರಾಗಿ 6 ಗಂಟೆ ಆಗಿದೆ. ಇನ್ನು ಮುಂದಿನ ಪ್ರಯಾಣ ನಾವು ಬೆಳೆಸ್ತಾ ಇದ್ದೀವಿ. ಇಲ್ಲಿಂದ ನೋಡಿ ತುಂಬಾ ಎಷ್ಟು ಜನ ಇದ್ದಾರೆ. ಇಲ್ಲಿಂದ ಈ ಭೀಮನಕೊಳ್ಳ ಅನ್ನುವಂತಹ ದಾರಿಯಲ್ಲಿ ಗುಡ್ಡವನ್ನು ಹತ್ತಬೇಕಾಗ್ತದೆ, ಇಳಿಬೇಕಾಗ್ತದೆ. ಅದೇ ರೀತಿಯಾಗಿ ಜನ ದೂರಿಂದ ಬಂದಿರ್ತಾರೆ. ನಡಿತಾ ದನು ಆಗ್ತಾ ಇರ್ತದೆ. ಎಷ್ಟೋ ಜನ ದನು ಆಗೋದ್ರಿಂದ ಅಲ್ಲಿ ಕುತ್ಕೊಂಡು ನೋಡಿ ಈ ರೀತಿ ಕಚ್ಚಾ ಹಾದಿ ಇರೋದ್ರಿಂದ ಬಡಿಗೆ ಸಹಾಯ ಮೂಲಕವಾಗಿನ ಇಲ್ಲಿ ನಾವು ನಡಿಬೇಕಾಗ್ತದೆ. ಯಾಕಂದ್ರೆ ಮೇಲೆ ಹತ್ತಿ ಇಳಿಬೇಕಾಗ್ತದೆ. ಕೆಲವೊಂದಷ್ಟು ಬ್ಯಾಲೆನ್ಸ್ ಮೇಲೆ ನಾವು ನಡಿಬೇಕಾಗ್ತದೆ, ಬ್ಯಾಲೆನ್ಸ್ ಮೇಲೆನೆ ಇಳಿಬೇಕಾಗ್ತದೆ ಅಂತ ಒಂದು ಕಲ್ಲು ಬಂಡೆಗಳು ಇರುವುದರಿಂದ ಇಲ್ಲಿ ನಾವು ಸೇಫ್ಟಿ ಆಗಿ ನಡಿಬೇಕಾಗ್ತದೆ. ಅದೇ ರೀತಿಯಾಗಿ ದೂರಿನ ಹಾದಿ ನಡೀತಾ ಬಂದರಿಂದ ಧನ್ಯವಾಗಿರ್ತದೆ. ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದಷ್ಟು ಭಕ್ತರು ನಡೀತಾ ಬಂದಿದ್ದನ್ನು ನಾವು ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ತಮ್ಮ ಪ್ರಸಾದ ಬಳಿಕ ಆಗ್ತದೆ ನೋಡಿ. ಸುಮಾರಾಗಿ ಸೂರ್ಯ ಉದಯ ಆಗ್ತಾ ಇದ್ದಾನೆ. ನಾವು ಏನು ಬಂದಿವನ್ನ ಭೀಮನಕೊಳ್ಳದ ಸಮೀಪಗನ ಬಂದಿದ್ದೇವೆ. ಭೀಮನಕೊಳ್ಳನ ಇಲ್ಲಿ ಮುಂದೆ ಕಾಣುವಂಥದ್ದನ್ನ ಈ ಒಂದು ಕಣಿವೆ ಪ್ರದೇಶ ಅಂದ್ರೆ ತೆಗ್ಗು ಪ್ರದೇಶ ಅಂತಾರಲ್ಲ, ಇದು ನೋಡಿ ಕೆಳಗೆ ಕಾಣುವಂಥದ್ದೇ ಭೀಮನಕೊಳ್ಳ. ಇಷ್ಟು ಆ ದಂಡಿ ಈ ದಂಡಿ ನೋಡುವಂಥದ್ದು ಇದೊಂದು ಸ್ಥಳ. ಇದು ಬಹಳ ನಡಿಲಿಕ್ಕೆ ಬಹಳ ಒಂದು ಕಷ್ಟಕರವಾದಂಥದ್ದು. ಅಷ್ಟೇ ಕಷ್ಟಕರ ಮತ್ತು ಅಷ್ಟೇ ಒಂದು ಆನಂದದಿಂದ ಇಳಿಬೇಕಾಗ್ತದೆ. ಸೂರ್ಯ ಉದಯ ಆಗ್ತಾ ಇದ್ದಾನೆ. ಸೂರ್ಯ ಉದಯ ಆಗೋದ್ರಿಂದ ಭಕ್ತಾದಿಗಳು ಇಲ್ಲಿಂದ ತಾವು ಆ ಮಲ್ಲಯ್ಯನ ನೆನಪು ಮಾಡ್ಕೊತು. ಅದೇ ರೀತಿಯಾಗಿ ಈ ಭೀಮನಕೊಳ್ಳ ನೋಡುವುದೇ ಒಂದು ವಿಸ್ಮಯ ಅಂತ ಕರೀತಾರೆ. ಯಾಕಂದ್ರೆ ಇದನ್ನ ನೋಡ್ಬೇಕಾದ್ರೆ ನಾವು ನಡ್ಕೋತಾನೆ ಬರಬೇಕು, ನಡ್ಕೋತಾನೆ ಇಳಿಬೇಕು, ನಡ್ಕೋತಾನೆ ಹತ್ತಿ ಹೋಗ್ಬೇಕು. ಅದಕ್ಕಾಗಿ ಬಹಳ ಒಂದು ಅದ್ಭುತವಾದಂತಹ ಇದು ಸ್ಥಳ, ವಿಸ್ಮಯವಾದಂತಹ ಸ್ಥಳ, ಯಾವ ನಿಸರ್ಗದತ್ತವಾದಂತಹ ನಿರ್ಮಾಣವಾದಂತಹ ಸ್ಥಳ ಅಂತ ಕರೀತಾರೆ. ನಾವು ಬಹಳ ನೋಡ್ಬೇಕಾದ್ರೆ ಆನಂದವಾಗಿ
ಈ ಒಂದು ಸೃಷ್ಟಿ ಸೌಂದರ್ಯವನ್ನು ನೋಡ್ತಾ, ಅದೇ ರೀತಿಯಾಗಿ ಈ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೋಗುವಂತ ಭಕ್ತರು ಮೊದಲಿಗೆ ಭೀಮನ ಕೊಳ್ಳವನ್ನು ನೋಡಿ, ಭೀಮನ ಕೊಳ್ಳದಲ್ಲಿರುವಂತ ವಿಸ್ಮಯವಾದಂತಹ ಒಂದು ಸೃಷ್ಟಿ ಸೌಂದರ್ಯವನ್ನು ಸವಿದನ ಎಲ್ಲ ಭಕ್ತಾದಿಗಳು ಇಲ್ಲಿಂದ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ನಾವು ಎಲ್ಲರೂ ಜೊತೆ ಕೂಡಿ ನಮ್ಮ ಜೊತೆಗೆ ಬಂದಂತಹ ಕೆಲವೊಂದಷ್ಟು ಸುಮಾರಷ್ಟು ಜನ ಇದ್ದು ನಾವು ಎಲ್ಲರೂ ಹಿಂದ ಮುಂದ ಕಳ್ಕೊಂಡ್ರು. ಸುಮಾರಾಗಿ ಅಷ್ಟೇ ಜನ ಉಳಿದು ನಾವು ಇವಾಗ ಒಂದು 3 ಜನ ಅಷ್ಟೇ ಉಳಿದು ಮುಂದೆ ಈ ಹೋಗುವಂತ ಭಕ್ತರ ಸಂಗಡನೆ ನಾವು ಈ ಮಲೈನ ದರ್ಶನಕ್ಕೆ ಹೋಗ್ತಾ ಈ ಭೀಮನ ಕೊಳ್ಳ ಇವಾಗ ಇಳಿಯಾಕತ್ತೀವಿ. ಭೀಮನ ಕೊಳ್ಳ ಇಳ್ಬೇಕಾದ್ರೆ ಇಲ್ಲಿ ಇನ್ನೊಂದು ವಿಚಿತ್ರವಾದಂಥದ್ದು ನೋಡ್ಲಿಕ್ಕೆ ಸಿಗ್ತದ. ಏನಪ್ಪಾ ಅಂತಂತ ಕೇಳ್ರೆ, ಬೆಟ್ಟದಲ್ಲಿ ನೆಲ ಕಾಣಂಗಿಲ್ಲ, ಅಷ್ಟು ಇಲ್ಲಿ ಚಪ್ಪಲಿಗಳನ್ನ ಭಕ್ತರು ಬಿಟ್ಟು ಹೋಗ್ತಾರೆ. ಆ ಬೆಟ್ಟದ ಇಳಿಲಿಕ್ಕೆ ಸಾಧ್ಯವಿಲ್ಲದಂತ ಪರಿಸ್ಥಿತಿ ಅಷ್ಟು. ಅಂದ್ರೆ ಕೆಲವೊಂದಷ್ಟು ಜನ ಚಪ್ಪಲ್ ಹಾಕೊಂಡು ನಾವು ಇಲ್ಲೇ ಬಿಟ್ಟು ಹೋಗ್ಬೇಕು ಅನ್ನುವಂತ ಒಂದಷ್ಟು ಅವ್ರ ಒಂದು ಭಕ್ತಿ ಇರ್ಬೋದು, ಅಥವಾ ಕಾಲ್ ಜರಿತಾವು ಅಂತ ಹೇಳಿ ಕೆಲವೊಂದಷ್ಟು ಜನ ಇಲ್ಲಿ ತಮ್ಮ ಚಪ್ಪಲಿಗಳನ್ನು ಬಿಟ್ಟ ಇಲ್ಲಿಂದ ನಿಧಾನವಾಗಿ ಮಲ್ಲಯ್ಯನ ನಡೀತಾ ಈ ಭೀಮನ ಕೊಳ್ಳ ಇಳಿಬೇಕಾದ್ರೆ ಆ ಮಲ್ಲಯ್ಯನ ನೆನಪು ಮಾಡಿದಾಗನೇ ಇಳಿಲಿಕ್ಕೆ ಸಾಧ್ಯತೆ. ಯಾಕಂದ್ರೆ ಅದನ್ನ ನೋಡಿದಾಗನೇ ಭಯ ಆಗ್ತದ, ಒಂದು ರೋಚನ ಆಗ್ತದ, ಒಂದು ಆನಂದ ಆಗ್ತದ, ಒಂದು ಭಯಾನೂ ಆಗ್ತದ. ಅಂದ್ರೆ ಇಷ್ಟು ದೊಡ್ಡದು ಇಳಿದ ಹೆಂಗೋ ಇಳಿದು ಹೋಗೋದು ಹೆಂಗೋ ಅನ್ನೋಂಥದ್ದಾಗ್ತದೆ. ಯಾವಾಗ ಮಲ್ಲಯ್ಯನ ನೆನೆಸ್ತಾ, ಅದೇ ರೀತಿಯಾಗಿ ದಾರಿಯಲ್ಲಿ ಕಂಬಿಯನ್ನು ಹೊತ್ಕೊಂಡವ್ರು ಬರ್ತಿರ್ತಾರೆ. ಮಲ್ಲಯ್ಯನ ಒಂದು ಧ್ಯಾನದಲ್ಲಿ ಎಲ್ಲರೂ ಹೋಗೋದ್ರಿಂದ ಇದೇನು ಒಂದು ದೊಡ್ಡದೊಂದು ಸಾಹಸ ಅಲ್ಲ. ಇದು ನೋಡಿ, ಈ ರೀತಿಯಾಗಿ ಇಲ್ಲಿ ಕೆಲವೊಂದಷ್ಟು ಜನ ಇಳಿದು ಕೆಳಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಸುತ್ತ ಹಾಕಿ ಬರುವಂತದ್ದು ಮಾರ್ಗವೇ. ಕೆಲವೊಂದಷ್ಟು ಜನ ಇಲ್ಲೇನ್ ಮಾಡ್ತಾರೆ, ಅಡ್ಡ ಮಾರ್ಗ ಹಿಡಿದು ಕೆಲವೊಂದಷ್ಟು ಗಿಡಗಳ ಸಹಾಯವಾಗಿ ಹಿಡಿದು ಗಿಡಗಳನ್ನ ಹಿಡ್ಕೊಂಡು ಕೆಳಗೆ ಹೋಗ್ತಾರೆ. ಅದು ಒಂದ್ ಸ್ವಲ್ಪ ಡೇಂಜರ್ಸ್. ಅದಕ್ಕಾಗಿ ನಾವು ದಯಮಾಡಿ ಏನಾಗಿತ್ತು ಅಂದ್ರೆ ಯಾತ್ರೆ ಮಾಡ್ಬೇಕಾದ್ರೆ 1 ಕಿಲೋಮೀಟರ್ ಸುತ್ತಾಗ್ತದೆ. ಈ ಸುತ್ತಾಗಿ ನಾವು ನಿಧಾನವಾಗಿ ಭೀಮನ ಕೊಳ್ಳದ ಆ ತಳದ ಭಾಗಕ್ಕನೇ ಹೋಗಿ ನಿಧಾನವಾಗಿ ನಾವು ಇಳಿದು ಬರ್ಬೇಕಾಗ್ತದೆ. ಯಾಕಂದ್ರೆ ಕೆಲವೊಂದಷ್ಟು ವಯಸ್ಸಿದ್ದ ಹುಡುಗರು, ಕೆಲವೊಂದಷ್ಟು ಸಾಹಸ ಮಾಡೋರು ಕೆಲವೊಂದಷ್ಟು ಜನ ಇಲ್ಲಿ ಇಳಿತಾರೆ. ಅವ್ರನ್ನೂ ನೋಡೋಣ ಬನ್ನಿ, ಹೆಂಗ್ ಇಳಿತಾರೆ ನೋಡಕ್ಕೆ ಈ ಒಂದು ಹಾದಿ ಒಳಗೆ. ಈ ರೀತಿಯಾಗಿ ಇಲ್ಲಿ ಕೆಲವೊಂದಷ್ಟು ಇಳಿಬೇಕಾದ್ರೆ ಸ್ವಲ್ಪ ಕಷ್ಟ ಮತ್ತು ಧೈರ್ಯ ಮಾಡಿ ನಿಧಾನವಾಗಿ ಇಳ್ತಾ ಹೋಗುವುದರಿಂದ ಸಾಧ್ಯ ಆಗ್ತದೆ. ನೋಡಿ, ಕೆಲವೊಂದಷ್ಟು ವಯಸ್ಸಾದವರು ಮೊದಲಾಗಿ ಇಲ್ಲಿ ಮಾರ್ಗದಿಂದ ಕೆಳಗೆ ಇಳಿತಾ ಇದ್ದಾರೆ. ಅಂದ್ರೆ ಪೂರ್ಣ ಇಲ್ಲಿ ನಿಧಾನವಾಗಿ ಇಳಿದು ಸಾವಧಾನವಾಗಿ ಇಳಿದು ಕೆಳಗೆ ಹೋಗಿಬಿಟ್ರೆ ನಾವು ಇದು ಪೂರ್ಣ ಏನಾಯ್ತಂದ್ರೆ ಈ ಭಾಗದಿಂದ ಹಿಡಿದು ಕೆಳಗೆ ಬಂದಂದ್ರೆ ನೋಡಿ ಭೀಮನ ಕೊಳ್ಳದ ತಳಭಾಗಕ್ಕನೇ ಬಂದು ಬಿಡ್ತೀವಿ. ನೋಡಿ, ಈ ರೀತಿಯಾಗಿ ಇದೇನು ಕಾಣ್ತದ ಕೆಳಗಿಂದನೇ ಇದು ಭೀಮನ ಕೊಳ್ಳದ ಒಂದು ತಳಭಾಗ. ಇಲ್ಲಿ ನೀರಿನ ವ್ಯವಸ್ಥೆ ಇರ್ತದೆ. ಅದೇ ರೀತಿ ಕೆಲವೊಂದಷ್ಟು ಜನ ಇಲ್ಲಿ ಚಹಾದ ವ್ಯವಸ್ಥೆ ಮಾಡಿರ್ತಾರೆ. ಚಹಾ ಸಿಗ್ತದೆ. ಮುಂದೆ ಕಾಣುವಂಥದ್ದು ಇಲ್ಲಿ ಮೇಲೆ ಹತ್ತಿ ಹೋಗ್ತಾ ಇದ್ದಾರಲ್ಲ, ಅಲ್ಲಿ ನಾವು ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ನಾವು ಮುಂದೆ ಭೀಮನ ಕೊಳ್ಳದಾಗ ಇಲ್ಲಿ ಭೀಮನ ಒಂದು ನಿರ್ಮಾಣದಿಂದ ಆದಂತ ಕೊಳ್ಳ ಅಂತ ಇದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅಂದ್ರೆ ಹಿಂದೆ ಪಾಂಡವರು ಇಲ್ಲಿ ಬಂದಾಗ ಭೀಮನ ತಾಯಿಗೆ ನೀರಿಡಿಕೆ ಆಗ್ತದೆ. ಅವಾಗ ಗದದಿಂದ ಒಂದು ಈ ಭೂಮಿಯನ್ನು ಹೊಡೆಯುವುದರಿಂದ ಇಲ್ಲಿ ದೊಡ್ಡದೊಂದು ಕಂದಕ ಆತವು ಅನ್ನುವಂಥದ್ದನ್ನ ಇಲ್ಲಿ ಒಂದು ಕಥೆ ಹೇಳ್ತದೆ. ಅಂತ ಅದ್ಭುತವಾದಂತಹ ಕಥೆ ಮೂಲಕವಾಗಿ ಭೀಮನ ಕೊಳ್ಳ ಒಂದು ನಿರ್ಮಾಣ ಆಯ್ತು ಅಂತ ಕರೀತಾರೆ. ಅದೇ ರೀತಿಯಾಗಿ ಆ ಭೀಮನ ಕೊಳ್ಳದಿಂದ ನಿಧಾನವಾಗಿ ನಾವು ಮೇಲ್ಕೇರ್ತಾ ಇದ್ದೀವಿ. ನೋಡಿ, ಇಲ್ಲಿಂದ ನಿಧಾನವಾಗಿ ಮೇಲ್ಕೇರ್ಬೇಕಾದ್ರೆ ಈ ರೀತಿ ಕೆಲವೊಂದಷ್ಟು ಗಿಡಗಳ ಸಹಾಯಕ ಇರ್ಬೋದು ಅಥವಾ ನಿಧಾನವಾಗಿ ಕೂತು ಮೇಲೆ ಏರಬೇಕಾಗ್ತದೆ. ಇದು ಒಂದು ಅಡ್ಡದಾರಿ ಅಂತ ಕರಿಬಹುದು. ಅದ್ರೊಳಗೆ ಸಾಧಾರಣವಾದಂತಹ ಅಡ್ಡದಾರಿ ಇದೆ. ಅಂದ್ರೆ ಸಾಮಾನ್ಯವಾಗಿ ಹೋಗ್ಲಿಕ್ಕೆ ಅನುಕೂಲ ಇದ್ದಂಥದ್ದು ಇದು ದಾರಿ ಇದೆ. ಅದ್ರೊಳಗೆ ಒಂದು ಇಮೇಜಿಂಗ್ ಅಂತ ಕರೀತಾರೆ. ಇದನ್ನು ನೋಡೋದ್ರಿಂದ ಒಂದು ಆನಂದ ಆಗ್ತದೆ. ಆನಂದದಿಂದ ಬಂದು ನಾವು ಇಲ್ಲಿ ಕೆಲವೊಂದಷ್ಟು ಮೇಲೆ ಹತ್ತಿ ಹೋಗಬೇಕಾದ್ರೆ ನಾವು ಬಂದಂತ ದಾರಿಯನ್ನು ನೋಡಿದಾಗ, ಬಂದಂತಹ ಒಂದು ಹಿಂದಿನ ಮಾರ್ಗವನ್ನು ನೋಡಿದಾಗ ಒಂದು ಅದ್ಭುತವಾದಂತಹ ಅನುಭವ ನಮಗೆ ಕಾಣ್ತದೆ. ಅದೇ ರೀತಿಯಾಗಿ ಇಲ್ಲಿಂದ ಮುಂದೆ ಹೋಗ್ದಾಗ ನಾವು ಈ ಶ್ರೀಶೈಲಕ್ಕೆ ಅಂದ್ರೆ ಕೈಲಾಸ ಬಾಗಿಲಕ್ಕೆ
ಇದೇ ಮಾರ್ಗದ ಮೂಲಕವಾಗಿ ನಾವು ಇಲ್ಲಿ ಕೈಲಾಸ ಭಾಗಕ್ಕೆ ಹೋಗ್ಬೇಕಾಗ್ತದೆ. ಇನ್ನೇನು ಬಹಳ ದೂರಿಲ್ಲ. ಕೆಲವೊಂದಷ್ಟು ಜನ ನಮ್ಮನ್ನು ತಪ್ಪಿಸ್ಕೊಂಡಿದ್ರು, ಅವರು ಇಲ್ಲಿ ಭೇಟಿ ಆದ್ರು ನೋಡ್ರಿ, ಅವರು ಮಾತಾಡಿಸ್ತಾ ಇದ್ವಿ. ಮತ್ತೆ ಇಲ್ಲಿಂದ ನಾವು ಹಿಂದೆ ಒಂದು ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಂಡು, ಇನ್ನೇನು ಬಹಳ ಹಾದಿ ಇಲ್ಲ, ಸ್ವಲ್ಪ ಇದೆ, ಅದ್ರೊಳಗೂ ಬಿಸಿಲಾಗೋಕ್ಕಿಂತ ಮುಂಚಿತವಾಗಿ ನಾವು ಇಲ್ಲಿಂದ ಹೋಗ್ಬೇಕಂತ ತಿಳ್ಕೊಂಡು ಮತ್ತೆ ಪ್ರಯಾಣವನ್ನು ಬೆಳೆಸಿ ಬಂದಂತಹ ಯಾತ್ರೆಯಲ್ಲಿ ನಿಧಾನವಾಗಿ ಮತ್ತೆ ಒಂದು ಬೆಟ್ಟ ಹತ್ತಿದ್ದೀವಿ. ಬೆಟ್ಟ ಹತ್ತಬೇಕಾದ್ರೆ ಎಷ್ಟು ಒಂದು ಅನುಭವ, ಆನಂದ, ಶರೀರದಲ್ಲಿ ಬದಲಾವಣೆಗಳನ್ನು, ಶರೀರದಲ್ಲೇ ಒಂದು ತರದ ಶಕ್ತಿ ನೋಡಬಹುದು, ಧನವು ನೋಡ್ಕೋಬಹುದು. ಅದೇ ರೀತಿ ಮನಸ್ಸು ಬಹಳವಾಗಿ ಶಾಂತವಾಗ್ತದೆ. ಯಾಕಂದ್ರೆ ಇಲ್ಲಿರುವಂತಹ ಒಂದು ಪರಿಸರ ಆಗಿರ್ಬೋದು, ಇಲ್ಲಿರುವಂತಹ ಮಣ್ಣಿನ ಗುಣದಿಂದ, ಇಲ್ಲಿರುವಂತಹ ಭಗವಂತನ ಒಂದು ಕೃಪೆಯಿಂದ ಎಂತ ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಘಯತಿ ಗುರು ಅಂದ್ರೆ ಪರಮಾತ್ಮನ ಕೃಪೆಯಾದ್ರೆ ಮೂಕನು ಮೊದಲಾಗಿ ಬೆಟ್ಟವನ್ನು ಹತ್ತಬಹುದು, ಪಂಗಂ ಲಂಘಯತಿ ಗಿರಿಯನ್ನು ಹತ್ತಬಹುದು ಅಂತ. ಅದೇ ರೀತಿಯಾಗಿ ಯಾರು ಭಕ್ತಿಯಿಂದ ಬರ್ತಾರೆ ಅವ್ರಿಗೇನಿದೆ ಅಸಾಧ್ಯ ಅಲ್ಲ ಅಂತ ಒಂದು ಈ ಭಗವಂತನ ಕೃಪೆಯನ್ನ, ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಭಕ್ತರು ನಿಧಾನವಾಗಿ ನೋಡಿ ಬೆಟ್ಟವನ್ನು ಹತ್ತಾ ಇದ್ದಾರೆ. ಆನಂದದಿಂದ ಮಲ್ಲಯ್ಯ ಅನ್ನುವನ್ನು ನೆನೆಸ್ಕೊತು ಆ ಮಲ್ಲಿಕಾರ್ಜುನ ಧ್ಯಾನದಲ್ಲಿನೇ ತಾವು ಬೆಟ್ಟವನ್ನು ಹತ್ತಿ ಇನ್ನು ಕ್ಷಣ ಹೊತ್ತದಲ್ಲೇನೆ ಆ ದರ್ಶನವನ್ನು ನಾವು ಪಡ್ಕೋತು ಅನ್ನುವಂತ ಭಾವನೆಯಿಂದ ಎಲ್ಲರೂ ತಮ್ಮ ದನು ಎಷ್ಟು ಕಾಲು ಕೈಗಳು ನೋವಾಗಿ ಎಷ್ಟು ದನು ಆಗಿದ್ರೂ ಇನ್ನೂ ಕ್ಷಣದೊಳಗೆ ಪರಮಾತ್ಮನ ದರ್ಶನ ಅಂದ್ರೆ ಕೈಲಾಸ ದ್ವಾರದ ಬಾಗಿಲು ಅಂತ ಕರೀತಾರೆ. ಅಲ್ಲಿ ಹೋಗಿ ದರ್ಶನ ಆಯ್ತಪ್ಪ ಅಂತಂದ್ರೆ ಆನಂದವೇ ಆನಂದ ಅಂತ. ಯಾವ ರೀತಿ ಅಂದ್ರೆ ಶ್ರೀಶೈಲವನ್ನು ದರ್ಶನವನ್ನು ಮಾಡ್ಕೊಂಡ್ರೆ, ಆ ಶ್ರೀಶೈಲದ ದರ್ಶನವನ್ನು ಮಾಡಿದ್ರೆ ಆ ಪುನರ್ಜನ್ಮ ಇಲ್ಲ ಅನ್ನುವಂಥದ್ದು ಮಹಾತ್ಮರು ಹೇಳ್ತಾರೆ. ಅಂತ ಅದ್ಭುತವಾದಂತಹ ಈ ಒಂದು ಕೆಲವೊಂದಷ್ಟು ಮರಗಾಲಗಳನ್ನು ಕಟ್ಟಿಕೊಂಡು ನಡೆಯುವುದನ್ನೇ ತೊಂದರೆ, ಅದರೊಳಗೂ ಕೆಲವೊಂದಷ್ಟು ಜನ ತಮ್ಮ ಭಗವಂತನ ಮೇಲೆ ಇದನ್ನು ಇಟ್ಕೊಂಡು ಹರಿಕೆ ಇಟ್ಕೊಂಡು ನಡೀತಾ ಬರೋದನ್ನ ಇಲ್ಲಿ ನಾವು ನೋಡ್ಲಿಕ್ಕೆ ಅದ್ಭುತವಾದಂತಹ ದೃಶ್ಯಗಳನ್ನ, ಅದ್ಭುತವಾದಂತಹ ಅನುಭವಗಳನ್ನ, ಅದ್ಭುತವಾದಂತಹ ಜ್ಞಾನವನ್ನ, ಅದ್ಭುತವಾದಂತಹ ಸೃಷ್ಟಿ ಸೌಂದರ್ಯವನ್ನ, ಪರಮಾತ್ಮನಲ್ಲಿರುವಂತಹ ಶಕ್ತಿಯನ್ನು ನಾವು ಪಡ್ಕೋಬಹುದು. ಆಯ್ತು, ಇಲ್ಲಿಗೆ ನಾವು ಇಷ್ಟು ಬಂದಿದ್ದು ಧನ್ಯವಾಗಿತ್ತು. ಆದ್ರೆ ಯಾವಾಗ ಇನ್ನು ಕೊನೆಯ ಮೆಟ್ಟಲು ಅಂತಂದಾಗ ನಾವು ಮಾಡಿದಂತ ಧನು ಎಲ್ಲ ಹೋಗಿ ಇಲ್ಲಿ ಕಾಯಿಗಳನ್ನ ತೆಗೆದುಕೊಂಡು ಇನ್ನ ಕೈಲಾಸ ಬಾಗಿಲದ ದರ್ಶನಕ್ಕೆ ನೋಡಿ ದರ್ಶನವನ್ನು ಪಡೆದುಕೊಳ್ತಾ ಇದೀವಿ. ಬಂತು ನೋಡಿ ಎಷ್ಟು ಆನಂದವೇ ಆನಂದ, ಎಷ್ಟು ಧನವಾಗಿತ್ತು. ಎಲ್ಲ ಹೋಗಿ ಒಂದು ಹೊಸ ಚೈತನ್ಯವನ್ನು ಪಡೆದುಕೊಂಡು ಮನಸ್ಸು ಶರೀರ ಎಲ್ಲವನ್ನು ಶುದ್ಧಿ ಮಾಡಿಕೊಂಡು ಆ ಪರಮಾತ್ಮನ ಒಂದು ಧ್ಯಾನದಲ್ಲಿ ಇಲ್ಲಿ ಕೆಲವೊಂದಷ್ಟು ಜನ ಕಾಯಿಯನ್ನು ಎಡಿಗಾಯನ್ನು ಒಗೆದು ಅಂದ್ರೆ ಪರಮಾತ್ಮ ಇಲ್ಲಿವರೆಗೆ ನಾವು ನಡೀತಾ ಬಂದೀವಿ, ನಿನ್ನ ಕೃಪೆಯ ನನ್ನ ಮೇಲೆ ಮಾಡುವ ಅಂತ ಹೇಳ್ಕೊಂಡು ಕಾಯಿಯನ್ನು ಒಗೆದು ಇಲ್ಲಿರುವಂತಹ ನಂದಿಗೆ ನಮಸ್ಕಾರ ಮಾಡಿ ಆ ನಂದಿಯನ್ನ ದರ್ಶನವನ್ನು ಮಾಡಿಕೊಂಡು ಇಲ್ಲಿ ಮುಂದೆ ಕಾಣುವಂತಹ ಈ ಕೈಲಾಸ ಗಂಟೆಯನ್ನ ಬಾರಿಸಿದ್ದಾದ್ರೆ ಈ ಪಾದಯಾತ್ರೆಯ ಮುಕ್ತಾಯ ಅಂತ ಕರೀತಾರೆ. ಇಲ್ಲಿಗೆ ಪಾದಯಾತ್ರೆ ಮುಕ್ತಾಯ, ನಡೆದುಕೊಂಡು ಬಂದಂತಹ ಪಾದಯಾತ್ರೆ ಮುಕ್ತಾಯ ಆಗ್ತದೆ. ಅದೇ ರೀತಿಯಾಗಿ ಈಗ ಮುಕ್ತಾಯ ಆಗಿದ್ದೇನೆ. ಅದೇ ರೀತಿ ಪರಮಾತ್ಮನಿಗೆ ಒಂದಾಗಬೇಕಾದ್ರೆ ಇಲ್ಲಿರುವಂತಹ ನಂದಿಗೆ ನಮ್ಮಲ್ಲಿರುವಂತಹ ಇಚ್ಛೆಗಳನ್ನ ಪರಮಾತ್ಮ ಜ್ಞಾನವನ್ನ ನಮಗೆ ದಯಪಾಲಿಸು ಅನ್ನುವಂಥದ್ದು ಕೆಲವೊಂದಷ್ಟು ಇಚ್ಛೆಗಳನ್ನ ಪರಮಾತ್ಮ ನಂದಿಯ ಮೂಲಕವಾಗಿ ಪರಮಾತ್ಮನಿಗೆ ಕೊಡ್ತಾ, ಅಂದ್ರೆ ನಾವು ಮಾಡಿದಂಥ ಯಾತ್ರೆ ಸಂಪೂರ್ಣನೋ ಅಥವಾ ಬಂದಿದೀವಿ ಇಲ್ಲವನ್ನಂತ ಸಾಕ್ಷಿ ಆಗಬೇಕಾದ್ರೆ ಈ ಶ್ರೀಶೈಲಕ್ಕೆ ನಾನು ನಡ್ಕೋತ ಬಂದಿದ್ದೀವಿ ಪರಮಾತ್ಮ ಅನ್ನುವಂಥದ್ದು ಸಾಕ್ಷಿ ಯಾವುದು ಅಂತ ಕೇಳಿದ್ರೆ ಇಲ್ಲೊಂದು ವಿಶೇಷವಾದಂತಹ ಒಂದು ಪ್ರತೀತಿ. ಅಂದ್ರೆ ನಾವು ಇಲ್ಲಿ ಬಂದಿದ್ದೀವಿ ಅನ್ನೋದಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದ್ರೆ, ಕಾರಣ ಯಾರು ಇಲ್ಲಿ ಬಂದು ಮುಟ್ಟಿದೆವು ಅನ್ನೋದಕ್ಕೆ ಇಲ್ಲಿರುವಂತ ಒಂದು ಈ ಕೈಲಾಸ ಪರ್ವತದಿಂದ ಅಂದ್ರೆ ಈ ಯಾತ್ರೆಯನ್ನ ಮಾಡಿ ನಾವು ಏನು ಬಂದಿದ್ದೀವಿ, ಇಲ್ಲಿ ಸಾಕ್ಷಿ ಗಣಪತಿ ಅಂತ ಹೇಳಿ ದೇವಸ್ಥಾನ ಸಿಗ್ತದೆ. ಇವನ ಹೆಸರೇ ಸಾಕ್ಷಿ ಗಣಪತಿ. ಅಂದ್ರೆ ನಾವು ಶ್ರೀಶೈಲಕ್ಕೆ ಬಂದಿದ್ದೀವಿ ಅನ್ನುವಂಥದ್ದು ಪರಮಾತ್ಮನಿಗೆ ಒಂದು ಹಾಜರಿ ಕೊಡೋನು,
ಯಾರು ಅಂದ್ರೆ ಸಾಕ್ಷಿ ಅವನು ಯಾರಪ್ಪ ಅಂತಂದ್ರೆ ಅವನಿಗೆ ಸಾಕ್ಷಿ ಗಣಪತಿ. ಆ ಸಾಕ್ಷಿ ಗಣಪತಿಯನ್ನ ದರ್ಶನ ಮಾಡಿಕೊಂಡು ಇಲ್ಲಿ ಆ ಪರಮಾತ್ಮನ ಒಂದು ಅಂದ್ರೆ ಗಣೇಶನ ಒಂದು ಮಂದಿರದಲ್ಲಿ ಯಜ್ಞವನ್ನು ಮಾಡಿದರೆ ಆ ಯಜ್ಞದ ಒಂದು ದರ್ಶನವನ್ನು ಪಡೆದುಕೊಂಡು ಆ ಯಜ್ಞದ ಮೂಲಕ ಹವನಗಳನ್ನು ಅರ್ಪಿಸ್ತಾ ಇದ್ದಾರೆ. ಅದರ ಮೂಲಕವಾಗಿ ಅದನ್ನ ನಾವು ಸ್ವೀಕಾರ ಮಾಡಿ ಅದನ್ನು ದರ್ಶನವನ್ನು ಪಡೆದುಕೊಂಡು ಅಲ್ಲಿ ಮುಂದೆ ಕಾಣುವಂತಹ ಗಣೇಶನಿಗೆ ನಮಸ್ಕರಿಸಿ ಅಂದ್ರೆ ಇಲ್ಲಿ ಗಣೇಶನ ದರ್ಶನವನ್ನು ಪಡೆದುಕೊಂಡು ನಾವು ಮತ್ತೆ ಆ ಮಂದಿರದಿಂದ ಹೊರಗೆ ಬಂದು ಇಲ್ಲಿಗೆ ಸಾಕ್ಷಿ ಗಣಪತಿಯ ಆಧಾರವಾಯಿತು. ಇನ್ನು ಕೊನೆಯದಾಗಿ ಮಲ್ಲಿಕಾರ್ಜುನ ದರ್ಶನವನ್ನು ಮಾಡಬೇಕಾದ್ರೆ ಮುಂದೆ ಕಾಣುವಂತಹ ಒಂದು ಕ್ಷೇತ್ರ ಇದೇನು ಕಾಣ್ತದಲ್ಲ, ಅದೇ ಒಂದು ಶ್ರೀಶೈಲ ಕ್ಷೇತ್ರದ ಒಂದು ದರ್ಶನವನ್ನು ನಾವು ನೀವೆಲ್ಲ ಪಡೆದುಕೊಳ್ಬೇಕಾದ್ರೆ ಮೊದಲಿಗೆ ಬಸವಣ್ಣನ ದರ್ಶನವನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ದರ್ಶನವನ್ನು ಪಡೆದುಕೊಂಡು ನಾವು ನೀವೆಲ್ಲರೂ ಪಾವನಾಗೋಣ. ಜೈ ಮಲ್ಲಿಕಾರ್ಜುನ.